ನನಗೂ PCOD ಪೀರಿಯಡ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಡಿಲೇ ಆಗಿದೆ. ಇವಾಗ ಈ ಮನೆಯಲ್ಲಿ ಮಾಡಿರುವಂಥ ಕಷಾಯನ ಕುಡಿತಾ ಇದ್ದೀನಿ. ವಿತಿನ್ 1 ಅವರ್, ಇಲ್ಲ ಅಂತಂದರೆ ಕೆಲವ್ರಿಗೆ 24 ಅವರ್ಸ್ ಒಳಗಡೆ 100% ಇದು ಪೀರಿಯಡ್ಸ್ ಆಗೇ ಆಗುತ್ತೆ. ಈ ಕಷಾಯ ನೀವು ಟ್ರೈ ಮಾಡಲೇಬೇಕು. ನಾನಂತೂ ಕುಡಿತಾ ಇದ್ದೀನಿ. ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಹಾಯ್, ಇವತ್ತು ಲೇಡೀಸಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವಾಗ ಇರುವಂಥ ಲೈಫ್ ಸ್ಟೈಲು, ಇವಾಗಿರುವಂಥ ಫುಡ್ಡು ಅಥವಾ ಈಗಿರುವಂಥ ಎನ್ವಿರಾನ್ಮೆಂಟು ಪ್ರತಿಯೊಂದೂ ಒಂದು ಎಲ್ಲರ ಬಾಡಿ ಮೇಲೂ, ಗಂಡಸ್ರ ಬಾಡಿ ಮೇಲೂ ಅದು ಪ್ರಭಾವ ಬೀಳುತ್ತೆ, ಹೆಂಗಸ್ರ ಬಾಡಿ ಮೇಲೂ ಅದು ಪ್ರಭಾವ ಬೀಳುತ್ತೆ. ಬಟ್ ಏನು ಅಂತ ಅಂದರೆ ಮೇಜರಾಗಿ ಹೆಣ್ಮಕ್ಳಿಗೆ ಪೀರಿಯಡ್ಸು ಸರಿಯಾಗಿಲ್ಲ ಅಂತಂದರೆ ತುಂಬಾ ಹಿಂಸೆ ಆಗುತ್ತೆ, ಸ್ಪೆಷಲಿ ನಮ್ಮಂಥ ಯೂತ್ಸ್ಗಳಿಗೆ. ಸೊ ಇವಾಗ ಮೆನೋಪಾಸ್ ಸ್ಟಾರ್ಟ್ ಆಗಿರೋರು ಒಂದು ಲೆವೆಲಲ್ಲಿ ಇರ್ತಾರೆ, ಅಥವಾ ಇವಾಗ ಮೆಚೂರ್ಡ್ ಆದವರು ಒಂದು ಲೆವೆಲಲ್ಲಿ ಇರ್ತಾರೆ. ನಮ್ದು ಹೆಂಗೆ ಅಂದರೆ, ನಮ್ದು ಕರೆಕ್ಟಾಗಿ ಸೈಕಲ್ ಆಗಿಲ್ಲ ಅಂತಂದರೆ ನಮಗೆ ವಿಚಿತ್ರವಾಗಿರುವಂಥ ಹಿಂಸೆಗಳು ಶುರುವಾಗುತ್ತೆ. ಬೇಸಿಕಲಿ ನನಗೇನಾಗುತ್ತೆ, ನನಗೆ ಪೀರಿಯಡು ಹಿಂದೆ ಮುಂದೆ ಇದೆ ಅಂತ ಅಂದಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೆವಿ ಕೋಪ ಅಂದರೆ ಮೂಗು ಮೇಲೆ ಇರುತ್ತೆ ಕೋಪ ನನಗೆ. ಇಲ್ಲ ಅಂದರೆ ಒಂದೊಂದ್ಸತಿ ತುಂಬ ಎಮೋಷನ್ ಆಗ್ಬಿಡ್ತೀನಿ, ಅಳಕ್ಕೆ ಶುರು ಮಾಡ್ತೀನಿ, ನಗಕ್ಕೆ ಶುರು ಮಾಡ್ತೀನಿ. ಅದು ನ್ಯಾಚುರಲ್ ಆಗಿ ಎಲ್ಲರಿಗೂ ಮೂಡ್ ಸ್ವಿಂಗ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರ ಬಾಡಿ ಮೇಲೂ ಅವ್ರ ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಮ್ಮಮ್ಮನಿಗೆ ಏನಾಗಲ್ಲ, ಬಟ್ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಂಗೆ ಕೋಪ ಬಂತು, ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಆಯಿತು ಇವಳು ಶುರು ಆಯಿತು ಅಂದ್ಬಿಟ್ಟು ಕೂಲ್ ಮಾಡ್ಬಿಡ್ತಾರೆ ಮನೇಲಿ. ಸೊ ಏನಾಗುತ್ತೆ, ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ, ಬಟ್ ಯಾವಾಗಾದ್ರೂ ಒಂದ್ಸತಿ ಪೀರಿಯಡು ಕರೆಕ್ಟ್ ಸಮಯಕ್ಕೆ ಆಗಿರೋದಿಲ್ಲ. ಅವಾಗ ನಾವು ಹೆದರ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದು PCOD ಬಂದಿರ್ಬೋದು, ನಮಗೆ ದಪ್ಪ ಇದ್ದೀವಿ ನಾವು, ಸಣ್ಣ ಇದ್ದೀವಿ ನಾವು. PCOD ದಪ್ಪಕ್ಕಿರೋರಿಗೆ, ಸಣ್ಣಕ್ಕಿರೋರಿಗೆ, ಥೈರಾಯ್ಡ್ ಇರೋರಿಗೆ, ಇವ್ರಿಗೆ ಬರಬೇಕು ಅಂತ ಇನ್ ಪರ್ಟಿಕ್ಯುಲರ್ ಏನೂ ರೂಲ್ಸ್ ಇಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದು ಲೈಫ್ ಸ್ಟೈಲು ಬದಲಾವಣೆ ಆಗಿರುತ್ತೆ, ಮತ್ತು ಫ್ಯಾಮಿಲಿ ಹೆರಿಡಿಟಿಯಲ್ಲೂ ಕೂಡ ಇದ್ರೂ PCOD ಅದು ಕಂಟಿನ್ಯೂ ಆಗುತ್ತೆ. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ PCOD ತುಂಬ ಇದೆ. ಅದೇನಾಗುತ್ತೆ, ಕೆಲವೊಂದ್ಸತಿ ಟ್ರಿಗರ್ ಆಗ್ತಾ ಇರುತ್ತೆ. ಯಾವಾಗಲೂ ಆಗಲ್ಲ. ನನಗೆ PCOD ಇತ್ತು. ನನಗೆ ಸ್ಕ್ಯಾನ್ ಮಾಡಿಸಿದಾಗ ಒಂದು 6 ವರ್ಷದ ಹಿಂದೆ ಸ್ಕ್ಯಾನ್ ಮಾಡಿಸಿದಾಗ PCOD ಪ್ರಾಬ್ಲಮ್ ಇತ್ತು. ಮೆಡಿಸನ್ಸ್ ಕೊಡ್ತಾರೆ, ಆಯುರ್ವೇದಿಕ್ಕು, ನೀವು ಇಂಗ್ಲೀಷ್ ಮೆಡಿಸನ್ ಏನಾದರೂ ತೊಗೊಳ್ಳಿ, ಅದಕ್ಕೆ ಏನು ಕೊಡ್ತಾರೆ ಮದ್ದು, ಅದನ್ನು ಮಾಡ್ತೀವಿ ನಾವು. ಅದಾದಮೇಲೆ ಅದು ಮತ್ತೆ ಫ್ಲೋ ಸರಿಯಾಗುತ್ತೆ. ಬಟ್ ಯಾವಾಗಾದರೂ ಒಂದು ಸತಿ, ಯಾಕಂದರೆ ನಾವು ಇವಾಗ ಆಚೆ ಎಲ್ಲೋ ಹೋಗಿರ್ತೀವಿ, ಟ್ರಾವೆಲ್ ಮಾಡಿರ್ತೀವಿ, ಹಿಂದೆ ಮುಂದೆ ಸ್ಕಿಪ್ ಆಗಿರುತ್ತೆ, ಅಥವಾ ಕರೆಕ್ಟ್ ಟೈಮಿಗೆ ಆಗಿರಲ್ಲ. ಯಾಕಂದರೆ 6 ತಿಂಗಳಿಗೊಂದ್ಸಲ ನಮ್ಮ ಸೈಕಲ್ಲು ಫಸ್ಟಿಂದ ಶುರುವಾಗುತ್ತೆ. 1ನೇ ತಾರೀಕು ಇರೋದು, ನೆಕ್ಸ್ಟ್ 30ನೇ ತಾರೀಕು ಹೋಗಿರುತ್ತೆ ಸೈಕಲ್. ಅದು ಹೇಳೋಕ್ಕಾಗಲ್ಲ ನಮಗೆ. ಸೊ ಆ ಥರ ಸೈಕಲ್ ಚೇಂಜ್ ಆಗ್ತಾ ಏನಾಗುತ್ತೆ, ಸ್ವಲ್ಪ ಬ್ರೇಕ್ ಡೌನ್ ಆಗುತ್ತೆ ನಮಗೆ ಮಧ್ಯದಲ್ಲಿ. ಪೀರಿಯಡ್ ಫ್ಲೋ ಕರೆಕ್ಟಾಗಿ ಆಗಲ್ಲ. ಸೊ ಏನಾಗುತ್ತೆ, ಆ ಸಮಯದಲ್ಲಿ ನಾವೇನು ಮಾಡ್ತೀವಿ, ಪಪಾಯ ತಿಂತೀವಿ, ಇಲ್ಲಾಂದರೆ ಕಬ್ಬಿನ ಜ್ಯೂಸ್ ಕುಡಿತೀವಿ, ಇಲ್ಲಾಂದರೆ ಎಳ್ಳಿನ ಉಂಡೆ ತಿಂತೀವಿ. ಇದೆಲ್ಲ ಮನೇಲಿ ದೊಡ್ಡವ್ರು ಹೇಳ್ಕೊಟ್ಟಿರುವಂಥದ್ದು. ಅದನ್ನು ತಿಂದರೆ ಏನೂ ಆಗಲ್ಲ. ಅದನ್ನೆಲ್ಲ ತಿಂದ್ರೂ ಕೆಲವೊಂದ್ಸತಿ ಪೀರಿಯಡ್ಸ್ ಆಗಿರುತ್ತೆ. ಬಟ್ ಇದನ್ನು ಬಿಟ್ಟು ನಮ್ಮಮ್ಮ ನನಗೆ ಒಂದು ಕಷಾಯನ ಮಾಡಿಕೊಡ್ತಾರೆ. ಈ ಕಷಾಯ ಕುಡಿದ್ರೆ ಎಂಥ ಪೀರಿಯಡ್ಸ್ ನಿಂತೋಗಿದ್ರು ಟಕ್ಕನಂಗೆ ವಿತಿನ್ 24 ಅವರ್ಸ್, ನಾನು ನಿಮಗೆ 1 ಅವರಲ್ಲಿ ಆಗುತ್ತೆ, 2 ಅವರಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ. ವಿತಿನ್ 24 ಅವರ್ಸ್ ನಿಮಗೆ ಪೀರಿಯಡ್ಸು 100% ಆಗುತ್ತೆ. ಬಿಕಾಸ್ ನಾನು ಸ್ಪೆಷಲಿ ಟ್ರಾವೆಲ್ ಮಾಡಬೇಕಾದ್ರೆ, ನನಗೆ ಇವಾಗ ಬೈಕ್ ಓಡಿಸ್ಬೇಕಾದ್ರೆ ನಾನು ಪೀರಿಯಡ್ ಆಗಿಬಿಟ್ರೆ ನನಗೆ ಭಾರಿ ಹಿಂಸೆ, ನನಗೆ ಆಗೋದಿಲ್ಲ. ವಾಶ್ರೂಮ್ಸ್ಗಳು ಸಿಗಲ್ಲ, ಅಥವಾ ಮಳೆ ಬರ್ಬೋದು, ನೆನಿಬೋದು, ಈ ಥರ ಹಿಂಸೆಗಳು ನನಗಿರುತ್ತಲ್ಲ. ಏನು ಮಾಡ್ತೀನಿ, ಹಿಂದೆ ಮುಂದೆ ಇದ್ದಾಗ 1 ಗ್ಲಾಸ್ ಕುಡಿದ್ರು ಸಾಕು, ಆರಾಮಾಗಿ ಕರೆಕ್ಟ್ ಟೈಮಿಗೆ ಆಗ್ಬಿಡುತ್ತೆ. ಯಾವಾಗಲೂ ಕುಡೀರಿ ಅಂತ ಹೇಳ್ತಾ ಇಲ್ಲ. ಇಫ್ ಇನ್ ಕೇಸ್ ಏನೋ ಡಿಲೇ ಆಯಿತು, ಇಲ್ಲ ಸ್ಕಿಪ್ ಆಯಿತು ಅಂದಾಗ ಇದನ್ನು ಟ್ರೈ ಮಾಡಿ. ಇದು ಹೋಮ್ ರೆಮಿಡೀಸು. ಇದು ಏನೋ ನಾನು ಇದು ಪಂಡಿತ್ಲು ಅಂತ ನಾನು ಹೇಳ್ತಾ ಇಲ್ಲ. ಇದು ನಾನು ಟ್ರೈ ಮಾಡಿ ಕುಡ್ದು ವರ್ಕ್ ಆಗಿರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಸೊ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಆ್ಯಂಡ್ ನಾನು ಇನ್ನೊಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ, ಪ್ರೆಗ್ನೆಂಟ್ ಇರೋರು, ಬ್ರೆಸ್ಟ್ ಫೀಡಿಂಗ್ ಇಡೋರು, ಅಥವಾ ಇನ್ನೂ ಚಿಕ್ಕ ವಯಸ್ಸಲ್ಲಿ ಮೆಚೂರ್ಡೇ ಆಗಿಲ್ಲ ಅಂಥವ್ರು ಕುಡಿಬೋದಾ? ಇಲ್ಲ, ಪ್ಲೀಸ್, ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ನಮ್ಮಂಥ ಯೂತ್ಸು, ಟೀನೇಜರ್ಸು ಇಫ್ ಇನ್ ಕೇಸ್ ಡಿಲೇ ಆಯಿತು ಅಂತ ಇದ್ರೆ ಮಾತ್ರ ಇದನ್ನು ಕುಡಿಬೋದು, ಓಕೆನಾ? ಅಥವಾ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಾವು ಪೀರಿಯಡ್ಸ್ ಆಗಬೇಕು ಅಂತ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಾರ್ಮಲ್ ಆಗಿ ಯಾರಿಗೆ ಸೈಕಲ್ ಆಗ್ತಾ ಇತ್ತು, ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಡೌನ್ ಆಯಿತು ಅನ್ನೋರಿದ್ರೆ ಮಾತ್ರ ದಯವಿಟ್ಟು ಇದನ್ನು ಕನ್ಸ್ಯೂಮ್ ಮಾಡಿ. ಬೇರೆ ಯಾರಿಗೂ ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಸಿಂಪಲ್ ಆಗಿ ಮನೇಲಿ ಒಂದು ಕಷಾಯ ಮಾಡ್ಬೋದು. ಈ ಕಷಾಯನ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ಇದನ್ನ ಈರುಳ್ಳಿ ಕಷಾಯ ಅಂತಾನೂ ನೀವು ಕರಿಬೋದು. ನಿಂಬೆಹಣ್ಣು, ಈರುಳ್ಳಿ, ಚಕ್ಕೆ, ಅರಿಶಿನ, ಇಷ್ಟೇ ಐಟಮು ಬೇಕಾಗಿರೋದು. ಎಲ್ಲ ಮನೇಲಿರುವಂಥ ಐಟಮ್ಸೇನೆ. ಸೊ ಇದು ಪಕ್ಕ, ಯಾಕಂದರೆ ಈರುಳ್ಳಿ ಡಿಟಾಕ್ಸ್ ಮಾಡುತ್ತೆ, ನಿಂಬೆಹಣ್ಣು ಡಿಟಾಕ್ಸ್ ಮಾಡುತ್ತೆ, ಅರಿಶಿನ ಈಟು, ಚಕ್ಕೆ ಫಿಲ್ಟ್ರ್ ಕ್ಲಿಯರ್ ಮಾಡುತ್ತೆ. ಸೊ ಇದೆಲ್ಲನೂ ಒಳ್ಳೆಯ ಮನೇಲಿರುವಂಥ ಐಟಮ್ಸ್ಗಳನ್ನೇ. ಇವಾಗ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. 5 ನಿಮಿಷ ಇದನ್ನು ಕುದಿಸ್ಬೇಕು. ಸೊ ಇಷ್ಟೇ ಐಟಮು, ಈರುಳ್ಳಿ, ಅರ್ಧ ನಿಂಬೆಹಣ್ಣು, ಚಕ್ಕೆ, ಅರಿಶಿನ, ಇಷ್ಟನ್ನ ಇವಾಗ ನೀರಲ್ಲಿ ಹಾಕಿ ಕುದಿಸೋಣ ಬನ್ನಿ. ಸೊ ಇವಾಗ ನೀರು ಕುದೀತಾ ಇದೆ. ಇವಾಗ ನಾನು ನಿಂಬೆ ಹಣ್ಣನ್ನು ಹಾಕಲ್ಲ, ಅದನ್ನು ಬಿಟ್ಟು ಈರುಳ್ಳಿ, ಅರಿಶಿನ ಮತ್ತು ಚಕ್ಕೆ ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ನಿಂಬೆ ಹಣ್ಣನ್ನು ಲಾಸ್ಟಿಗೆ ಹಾಕ್ಕೋಬೇಕು, ಓಕೆನಾ? ಸೊ ಇವಾಗ ಇದು ಕಂಪ್ಲೀಟಾಗಿ ರಸ ಬಿಟ್ಕೋಬೇಕು. ಚೆನ್ನಾಗಿ ಕುದೀಲಿ.
ನಿಮಗೆ ಈರುಳ್ಳಿ ಸ್ವಲ್ಪ ಸ್ಟ್ರಾಂಗ್ ಆಯಿತು, ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದಂದರೆ ಹಾಕೋಬೋದು, ನಿಮ್ಮ ಒಂದು ಅಡ್ಜಸ್ಟ್ಮೆಂಟಿಗೆ. ಇವಾಗ ಇದು ಈರುಳ್ಳಿ ರಸ ಬಿಟ್ಕೋಬೇಕು, ಚೆನ್ನಾಗಿ ಕುದಿಬೇಕು. 5 ನಿಮಿಷ ಕಾಲ ಇದನ್ನು ಕುದಿಸೋಣ. 1 ಗ್ಲಾಸ್ ಇದೆ ಆಯಿತಾ ನೀರು, ಇದು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಆ ಈರುಳ್ಳಿ ರಸ ಕಂಪ್ಲೀಟ್ಲಿ ಬಿಟ್ಕೋಬೇಕು, ಮತ್ತು ಆ ಚಕ್ಕೆದು ಅರಿಶಿನ ಎಲ್ಲನೂ ಬಿಟ್ಕೋಬೇಕು. ಸೊ ಚೆನ್ನಾಗಿ ಕುದಿಲಿ, ಸಿಮ್ಮಲ್ಲಿ ಇಟ್ಬಿಟ್ಟು ಅರ್ಧ ಗ್ಲಾಸ್ ಆಗೋವರೆಗೂ ಒಂದು 5 ನಿಮಿಷ ಕುದಿಸಿ. ಚಿಕ್ಕ ಈರುಳ್ಳಿ ಇದ್ರೆ 2 ಹಾಕೊಳ್ಳಿ, ದಪ್ಪು ಈರುಳ್ಳಿ ಇದ್ರೆ 1 ಹಾಕೊಳ್ಳಿ. ಕಂಪ್ಲೀಟ್ ಆಗಬೇಕು, ಅದ್ರಲ್ಲಿ ಮತ್ತೆ ಅರ್ಧ ಮಾಡಕ್ಕೆ ಹೋಗ್ಬಿಡಿ. ಚಿಕ್ಕ ಈರುಳ್ಳಿ 2, ದೊಡ್ಡದಾದರೆ 1, ಚಿಟಿಕೆ ಅರಿಶಿನ, ಒಂದು ಅರ್ಧ ಇಂಚು ಚಕ್ಕೆ, ಅರ್ಧ ನಿಂಬೆಹಣ್ಣು ಅಥವಾ 1 ನಿಂಬೆಹಣ್ಣು, ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಹುಳಿಯ ಟೇಸ್ಟ್. ಈಗ ನಮ್ಮ ಒಂದು ಕಷಾಯ ಈಸ್ ರೆಡಿ. ಚೆನ್ನಾಗಿ ಕುದ್ದಿ ನೋಡಿ, ಅರ್ಧ ಗ್ಲಾಸ್ ಆಗೋಯ್ತಿದ್ದು. ಇದನ್ನು ಪೂರ್ತಿ ಸೋಸ್ಕೊಬೇಕು, ಹಾಗೆ ಕುಡಿಯೋಕ್ಕೆ ಹೋಗ್ಬಿಡಿ. ಹೊಗೆ ಬತ್ತಾದೆ ನೋಡಿದ್ರಾ, ಕರೆಕ್ಟಾಗಿ ನನ್ನ ಮೆಜರ್ಮೆಂಟ್ ಕರೆಕ್ಟಾಗಿ ಬಂತಿದ್ದು, 1 ಟೀ ಗ್ಲಾಸ್ ಅಷ್ಟು. ಇವಾಗ ಇದಕ್ಕೆ ನಿಂಬೆ ಹಣ್ಣನ್ನ ಹಿಂಡಬೇಕು. ಓಕೆ, ನಿಮಗೆ ಹುಳಿ ಎಷ್ಟು ಬೇಕೋ. ಕಷಾಯ ಈಸ್ ನಾವು ರೆಡಿ, ಬನ್ನಿ ಕುಡಿಯೋಣ. ಬಿಸಿ ಇದ್ದಾಗ ಕುಡೀರಿ, ತಣ್ಣಗಾದ್ಮೇಲೆ ಅದು ಈರುಳ್ಳಿ ವಾಸನೆ ಬಗ್ಗಂತ ಹೊಡಿಬೋದು, ಯಾಕಂದರೆ ಹಸಿ ಈರುಳ್ಳಿ ಅಲ್ವ ನಾವು ಹಾಕಿದ್ದು. ಸೊ ಬಿಸಿ ಇದ್ದಾಗ ಕುಡಿದ್ರೆ ಈರುಳ್ಳಿ ವಾಸನೆ ಬರಲ್ಲ. ನಾನು ಇದಕ್ಕೆ ಚಕ್ಕೆ ಏನಕ್ಕೆ ಹಾಕ್ತೆ ಅಂದರೆ ಆ ಫ್ಲೇವರು ಚೆನ್ನಾಗಾಗಲಿ, ಯಾಕಂದರೆ ಸಿನಮೋನ್ ತುಂಬ ಒಳ್ಳೆಯದು ಬಾಡಿಗೆ, ಯೂಟ್ರಸ್ ಪ್ರಾಬ್ಲಮ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ ಚಕ್ಕೆ. ಇವಾಗ ನಾನು ಇದನ್ನು ಕುಡಿತಾ ಇರೋದು ಈರುಳ್ಳಿ ವಾಸನೆಗಿಂತ ಚಕ್ಕೆ ವಾಸನೆ ಜಾಸ್ತಿ ಇದೆ, ಯಾಕಂದರೆ ಘಮ್ಮಂತ ಫ್ಲೇವರ್ ಕೊಡ್ತಾ ಇದೆ. ಬಿಸಿ ಬಿಸಿನೇ ಕುಡ್ಕೊಳ್ಳಿ ಇದನ್ನು. ಎಷ್ಟು ದಿನಕ್ಕೆ ಒಂದ್ಸಲ ಕುಡಿಬೇಕು ಅಥವಾ ಎಷ್ಟು ದಿನ ಕುಡಿಬೇಕು, ಯಾರ ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅದನ್ನು ಹೇಳ್ತೀನಿ ನಿಮಗೆ. ಕೆಲವ್ರಿಗೆ ವಿತಿನ್ 1 to 2 ಅವರ್ಸ್ ಒಳಗಡೆ ಇದು ರಿಸಲ್ಟ್ ಕೊಡುತ್ತೆ, ಕೆಲವರಿಗೆ 24 ಅವರ್ಸ್ ತನಕ ಟೈಮ್ ತೊಗೊಳುತ್ತೆ. ಬಿಕಾಸ್ ಒಬ್ರೊಬ್ರು ಬಾಡಿ, ಒಬ್ರೊಬ್ರು ಹಾರ್ಮೋನು ಒಂದೊಂದು ರೀತಿ ಇರುತ್ತೆ. ಸೊ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಕೆಲವ್ರು ಚಾನ್ಸ್ ಚೆನ್ನಾಗಿದೆ 1 ಅವರಲ್ಲಿ ಆಗ್ತೀರಾ, ಏನು ಮಾಡೋಕ್ಕಾಗುತ್ತೆ, ಹಾಗೆ ಒಳ್ಳೇದಲ್ವಾ. ಅದಕ್ಕೆ ತಾನೇ ಕಷಾಯ ತೋರಿಸ್ತಾ ಇರೋದು ನಾನು. ಸೊ ನಾನು ಹೇಳೋದ್ನಲ್ಲ ಯಾರ್ಯಾರು ಕುಡಿಬಾರ್ದು ಅಂತ, ದಯವಿಟ್ಟು ಅವರೆಲ್ಲ ಕುಡಿಯೋಕೆ ಹೋಗ್ಬೇಡಿ. ಚೆನ್ನಾಗಿದೆ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಹೀಗೆ ಕುಡಿದ್ರೇ ಚೆನ್ನಾಗಿದೆ ಇದು. ಆದಷ್ಟು ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯುವಂಥ ಪ್ರಯತ್ನ ಮಾಡಿ. ಯಾವಾಗಾದರೂ ಕುಡಿಬೋದು, ಬಟ್ ಮೆಜಾರಿಟಿ ಖಾಲಿ ಹೊಟ್ಟೆಲಿ ಕುಡಿದ್ರೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅದು ಆ್ಯಕ್ಚುಲಿ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು, ಯಾಕಂದರೆ ಈರುಳ್ಳಿ ತುಂಬ ಒಳ್ಳೆಯದು. ಯಾಕೆ ಹಸಿ ಈರುಳ್ಳಿ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಅಂತಾರಲ್ಲ, ಆ ಥರನೂ ಯೂಸ್ ಮಾಡ್ಬೋದು. ಇಲ್ಲ ಪೀರಿಯಡ್ ಪ್ರಾಬ್ಲಮ್ ಇದೆ ಅಂತ ಅಂದರೂ ಇದನ್ನು ಮಾಡ್ಕೊಂಡು ಕುಡಿಬೋದು. ಸೊ 1 ಗ್ಲಾಸ್ ಪೂರ್ತಿ ಕುಡಿಬೇಕು ದಿನಕ್ಕೆ, 1 ಗ್ಲಾಸು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ ಸಾಕು. ಇಫ್ ಇನ್ ಕೇಸ್ ಇವತ್ತಾಗಲಿಲ್ಲ, ನಾಳೆ ಬೆಳಗ್ಗೆ ಇನ್ನೊಂದು ಸತಿ ಕುಡೀರಿ, 100% ಆಗ್ತೀರಾ. ಸೊ ಸ್ವಲ್ಪ ಟೈಮ್ ಬೇಕು, ಒಬ್ಬರೊಬ್ಬರು ಬಾಡಿ ಒಂದೊಂದು ಥರ ಆಗುತ್ತೆ. ಕೆಲವರು 24 ಅವರ್ಸು, ಕೆಲವ್ರಿಗೆ 1 ಅವರ್ 2 ಅವರ್ಸ್, ಡಿಪೆಂಡಿಂಗ್ ಆನ್ ಯುವರ್ ಸಿಚುಯೇಷನ್. ಓಕೆ, ಯಾವುದು ಸೈಡ್ ಎಫೆಕ್ಟು ಇಲ್ಲ, ಬದನೆಕಾಯಿನೂ ಇಲ್ಲ, ಯಾಕಂದರೆ ಮನೇಲಿ ಮಾಡಿರೋದಲ್ವ. ಇದೆಲ್ಲ ಹಳೆ ಕಾಲದ ರೆಸಿಪಿಗಳು. ಇವಾಗ ಸ್ಟೈಲಾಗಿ ಮಾತ್ರ ನುಂಗ್ತೀವಿ ನಾವುಗಳು, ಹೂವು ಆಗ್ತಾ ಇಲ್ಲ, ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ. ಈ ಥರ ಕಷಾಯ ಮಾಡ್ಕೊಂಡು ಕುಡೀರಿ, ಯಾಕಾಗಲ್ಲ. ನಾನಂತೂ ಫುಲ್ ಕುಡಿತಾ ಇದ್ದೀನಿ, ನಿಮ್ಮ ಮುಂದೆನೇ ಕುಡಿತಾ ಇದ್ದೀನಿ. ಈರುಳ್ಳಿ ವಾಸನೆ ಒಂಚೂರು ಇಲ್ಲ, ಚೆನ್ನಾಗಿದೆ, ರಿಫ್ರೆಶಿಂಗ್ ಫ್ಲೇವರ್ ಕೊಡ್ತಾ ಇದೆ ನನಗೆ ನಿಂಬೆಹಣ್ಣು ಹಾಕಿರೋದು. ಖಾಲಿ ಗಾಯ್ಸ್, ನೀವು ಮಾಡ್ಕೊಂಡು ಟ್ರೈ ಮಾಡಿ, ಪಕ್ಕ ವರ್ಕ್ ಆಗುತ್ತೆ. ಓಕೆ, ಅಷ್ಟೇ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸಕ್ಸಸ್ ಆದರೆ ನೀವು ಟ್ರೈ ಮಾಡಿ, ಸಕ್ಸಸ್ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ವರ್ಕ್ ಆಯ್ತಾ ಅಂತ, ಯಾಕಂದರೆ ನನಗೆ ವರ್ಕ್ ಆಗಿದೆ. ಸೊ ನಿಮಗೂ ವರ್ಕ್ ಆಗುತ್ತೆ. ಆಲ್ ದಿ ಬೆಸ್ಟ್.